ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್. ಇವತ್ತೊಂದು ಬ್ರೈಡಲ್ ಆಗಿ ಬ್ರೈಡಲ್ ಅಂತಲೂ ಹೇಳ್ಬೋದು, ಹಾಗೆ ಸಿಂಪಲ್ ಅಂತಲೂ ಹೇಳ್ಬೋದು. ಆ ಥರ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. ಆ ಡಿಸೈನ್ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ರೆಡ್ಡು ಮತ್ತು ಬ್ಲ್ಯಾಕ್ ಕಲರಲ್ಲಿ ಕಲರ್ ಕಾಂಬಿನೇಷನ್ ಇರೋದು, ನಾನು ರೆಡ್ ಕಲರಿಂದ ವರ್ಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ 2 ಸರಿ ಲಾಕನ್ನು ಮಾಡಿಬಿಟ್ಟು 4 ಚೈನನ್ನು ಹಾಕಿದ್ದೀನಿ. ಸೊ 4 ಚೈನನ್ನು ಹಾಕಿಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತೋ ಆ ಪ್ಲೇಸ್ಗೆ ನೋಡಿಬಿಟ್ಟು ಲಾಕನ್ನು ಮಾಡ್ಕೊಳ್ಳಿ. ಸೊ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು. ಹಾಗೆ ಸ್ವಲ್ಪ ಆದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಸೊ ಮತ್ತೆ 4 ಚೈನ್ ಆದಮೇಲೆ ಇಲ್ಲಿ ನಾನು 7 ಚೈನನ್ನು ಹಾಕ್ತಾಯಿದ್ದೀನಿ, ಅಂದರೆ 7 ಚೈನನ್ನು ಹಾಕ್ತಾಯಿದ್ದೀನಿ. ಸೊ 4 ಚೈನ್ 2 ಟೈಮ್ಸ್ ಹಾಕಿಬಿಟ್ಟು 7 ಚೈನ್ ಹಾಕಿಬಿಟ್ಟು 4 ಚೈನ್ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ನಾನು ತಂದು ಲಾಕನ್ನು ಮಾಡ್ತಾಯಿದ್ದೀನಿ. ಸೊ ಲೂಸಾಗಿ ನಾವು ಲಾಕ್ ಮಾಡ್ಕೋಬೇಕು 7 ಚೈನ್ ಬರೋದು, ಯಾಕಂದ್ರೆ ನಮಗೆ ಆ ಪ್ಲೇಸಲ್ಲಿ ಆರ್ಚ್ ಬರುತ್ತೆ. ಅದಕ್ಕೋಸ್ಕರ ಮತ್ತೆ ತಿರುಗು 4 ಚೈನನ್ನು ಹಾಕ್ತಾಯಿದ್ದೀನಿ. ಸೊ 4 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ನಿಧಾನವಾಗಿ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದಿಲ್ಲ 2 ಸಾರಿ ನೀವು ವಿಡಿಯೋ ಚೆಕ್ ಮಾಡ್ಕೊಂಡು ನೋಡಿಕೊಂಡ್ರೆ ಬಿಗ್ನರ್ಸ್ ಆಗಿದ್ದರೆ ಕೂಡ ಆರಾಮಾಗಿ ನೀವು ಹಾಕ್ಬೋದು. ಆ ಥರ ಸಿಂಪಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಕಡೆ ಸಿಂಪಲ್ ಕೂಡ ಅನ್ನಿಸ್ಬೇಕು, ಈ ಕಡೆ ಬ್ರೈಡಲ್ ಕೂಡ ಅನ್ನಿಸ್ಬೇಕು. ಥ್ರೆಡ್ ವರ್ಕ್ಗೆ ಫುಲ್ ಥ್ರೆಡ್ ವರ್ಕಿಂದನೇ ನಾನು ವರ್ಕನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಸೊ ಥ್ರೆಡ್ ವರ್ಕು ನೀವು ಸೀರೆಗೆ ಕಟ್ಟೋದಾದಮೇಲೆ ಎಷ್ಟು ವರ್ಷ ಆದ್ರೂ ಹಾಳಾಗಲ್ಲ ಫ್ರೆಂಡ್ಸ್ ಥ್ರೆಡ್ ವರ್ಕು. ಅದಕ್ಕೋಸ್ಕರ ಆಲ್ಮೋಸ್ಟಾಗಿ ಎಲ್ಲರೂ ಥ್ರೆಡ್ ವರ್ಕನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಈ ನಡುವೆ ಅಂತೂ. ಸೊ ಅದಕ್ಕೋಸ್ಕರ ಇವಾಗ ನಾವು ಬೀಡೆಲ್ಲ ಹಾಕ್ತೀವಿ, ಎಷ್ಟೇ ಕ್ವಾಲಿಟಿ ಇರೋ ಬೀಡೆಲ್ಲ ಹಾಕಿದ್ರೂ ಒಂದು ಸ್ವಲ್ಪ ದಿನ ಫೋಲ್ಡ್ ಮಾಡಿ ಇಡ್ತಾನೆ ಅದು ಬ್ಲ್ಯಾಕ್ ಶೇಡಲ್ಲಿ ಬಂದುಬಿಡ್ತಾ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಯಾಕಂದರೆ ಅದು ತುಂಬ ವರ್ಷ ಹೋಗಲ್ಲ, ಬೀಡ್ ಹಾಕಿದರೆ ತುಂಬ ವರ್ಷ ಬಾಳಿಕೆ ಬರಲ್ಲ ಸೀರೆಗೆ. ಸೊ ಈ ಥ್ರೆಡ್ ವರ್ಕ್ ಮಾಡಿದರೆ ಎಷ್ಟು ವರ್ಷ ಆದರೂ ನೀವು ಸೀರೆ ಎಷ್ಟು ವರ್ಷ ಇಡ್ತೀರ ಅಷ್ಟು ವರ್ಷ ಕೂಡ ನೀಟಾಗಿ ಫಿನಿಶಿಂಗಾಗಿ ಹಾಗೆ ಇರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ನಾನು ಸಜೆಸ್ಟ್ ಮಾಡ್ತಾ ಇರೋದು ಇದು. ಸೊ ನೋಡಿ ಇಲ್ಲಿ 4 ಚೈನು 2 ಟೈಮ್ಸ್ ಹಾಕಿ 7 ಚೈನ್ ಹಾಕಿದ್ದೀನಿ. ಮತ್ತು 4 ಚೈನು 3 ಟೈಮ್ ಹಾಕಿಬಿಟ್ಟು ಮತ್ತೆ 7 ಚೈನನ್ನು ಹಾಕಬೇಕು. ಸ್ಟಾರ್ಟಿಂಗ್ ಮಾತ್ರ 4 ಚೈನ್ 2 ಟೈಮ್ ಬರುತ್ತೆ, ಮಿಕ್ಕಿದ ಫುಲ್ ಎಂಡಿಂಗ್ ಗಂಟ 4 ಚೈನ್ 3 ಟೈಮ್ ಹಾಕ್ಕೊಂಡು ಹೋಗ್ತಾ ಇರಬೇಕು ಫ್ರೆಂಡ್ಸ್. ಕಂಟಿನ್ಯೂ ಆದಮೇಲೆ ಇಲ್ಲಿ ಸೆಕೆಂಡ್ ಬೇಸ್ ಲೈನನ್ನು ನಾನು ಹೇಗೆ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ಲಾಕನ್ನು ಮಾಡ್ಕೊಂಡ್ಬಿಟ್ಟು 4 ಚೈನ್ ಇರೋ ಕಡೆ 4 ಚೈನ್ ಹಾಕ್ತಾಯಿದ್ದೀನಿ. ಸೊ 4 ಚೈನ್ ಹಾಕೋದಾದಮೇಲೆ ಒಂದು ಸರಿ ಸಿಂಗಲ್ ಲಾಕ್ನ ಮಾಡ್ತಾಯಿದ್ದೀನಿ. ಸೊ ಸಿಂಗಲ್ ಲಾಕ್ ಆದಮೇಲೆ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು 7 ಚೈನ್ ಏನು ಹಾಕಿದ್ದೀವಲ್ವ ಅದ್ರ ಒಳಗಡೆಯಿಂದ ದಾರನ ಮೇಲೆ ಕೆತ್ತಿ ಎರಡಕ್ಕೊಂದು ಡಬಲ್ ಕ್ರೋಶಾ ಮಾಡ್ಕೋಬೇಕು. ಸೊ ಜ್ಞಾಪಕ ಇಟ್ಕೊಳ್ಳಿ, ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ರೆ ಡಬಲ್ ಕ್ರೋಶಾ ಅಂತ ಕನ್ಸಿಡರ್ ಮಾಡ್ತೀವಿ. 2 ಸಾರಿ ದಾರ ತೊಗೊಂಡ್ರೆ ತ್ರಿಬಲ್ ಕ್ರೋಶಾ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದು ಮಾತ್ರ ಮೇನ್ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಳ್ಳೋದು ನಿಮಗೆ. ಸೊ ಇಲ್ಲಿ ನಾನು ಡಬಲ್ ಕ್ರೋಶಾನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು 7 ಸಿಂಗಲ್ ಚೈನಲ್ಲಿ ನನಗೆ 8 ಡಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ಸೊ ನೋಡಿ 8 ಟೋಟಲ್ ಆಗಿ 16, ಒಂದು ಆರ್ಚಲ್ಲಿ 16 ಡಬಲ್ ಕ್ರೋಶಾ ಕೂತ್ಕೊಳ್ಳುತ್ತೆ. ಸೊ ಆವಾಗ ನಾನು ಇಲ್ಲಿ 8 ಡಬಲ್ ಕ್ರೋಶಾ ಹಾಕೋದಾದಮೇಲೆ ಒಂದು ಸ್ಮಾಲ್ ಸೈಜಲ್ಲಿರೋ ಗೋಲ್ಡ್ ಬೀಡನ್ನು ಹಾಕ್ತಾಯಿದ್ದೀನಿ. ಸೊ ಸ್ಮಾಲ್ ಸೈಜು ಅದು ಆಪ್ಷನಲ್ಲು, ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಈ ಪ್ಲೇಸಲ್ಲಿ ನೀವು ಕ್ರಿಸ್ಟಲ್ ಬೀಡ್ ಕೂಡ ಯೂಸ್ ಮಾಡ್ಬೋದು. ಸೊ ಕ್ರಿಸ್ಟಲ್ ಬೀಡ್ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಅದು. ಸೊ ಆ ಥರ ನಾನು ಒಂದು ಬೀಡನ್ನು ಹಾಕಿ ಇನ್ಸರ್ಟ್ ಎಲ್ಲ ಮಾಡ್ಕೊಂಡು ಬೀಡ್ ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ ತಿರುಗು ನಾನು ಇಲ್ಲಿ 8 ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಸೊ ಈ ಕಡೆ 8 ಡಬಲ್ ಕ್ರೋಶಾ ಮಾಡಿಬಿಟ್ಟು ಒಂದು ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ 8 ಡಬಲ್ ಕ್ರೋಶಾ, ಅಂದರೆ ಟೋಟಲಾಗಿ 16 ಡಬಲ್ ಕ್ರೋಶಾ ಒಂದು ಆರ್ಚಲ್ಲಿ ನಮಗೆ ಕನ್ಸಿಡರ್ ಆಗುತ್ತೆ. ಸೊ 16 ಡಬಲ್ ಕ್ರೋಶಾ ಕರೆಕ್ಟಾಗಿ ನಾನು ಹಾಕ್ಕೊಂಡಿದ್ದಾದ ಮೇಲೆ ಮತ್ತೆ ಏನು 4 ಚೈನ್ ಹಾಕಿದ್ದೀನಲ್ವ ಆ ಪ್ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಅಂದರೆ ರೌಂಡಾಗಿ ಆರ್ಚು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಯಾವ ಥರ ಬರ್ತಾಯಿದೆ ಆರ್ಚ್ ಅಂತ, ಆ ಥರ ತುಂಬ ಲುಕ್ಕಾಗಿ ಅನಿಸುತ್ತೆ. ಸೊ ಇದಕ್ಕೆ ನಾನು ಏನು ಕುಚ್ಚೇನು ಕಟ್ತಾ ಇಲ್ಲ ಫ್ರೆಂಡ್ಸ್, ಈ ಡಿಸೈನ್ ಬಂದುಬಿಟ್ಟು. ಸೊ ಕಸ್ಟಮರ್ ನನಗೆ ಬರೀ ಹಾಗೆ ಆರ್ಚ್ ಮಾತ್ರ ಹಾಕ್ಕೊಡಿ ಅಂತ ಹೇಳಿದ್ದಾರೆ. ಅವರು ಬೇಕಂದರೆ ಹ್ಯಾಂಗಿಂಗ್ ಮಾಡ್ಕೋತೀನಿ, ಇಲ್ಲಾಂದರೆ ಏನಾದರೂ ಸಮ್ ಮಾಡ್ಕೋತೀನಿ ಅಂತ ಈ ಥರ ಹೇಳಿದ್ದಾರೆ ಅವರು. ಅದಕ್ಕೋಸ್ಕರ ನಾನು ಬರೀ ಆರ್ಚ್ಗೆ ಮಾತ್ರ ಹಾಕಿ ತೋರಿಸ್ತಾ ಇರೋದು. ಅದಕ್ಕೋಸ್ಕರ ಇಲ್ಲಿ ಕೂಡ ನಾನು 8 ಡಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ಸೊ 8 ಡಬಲ್ ಕ್ರೋಶಾ ಆದಮೇಲೆ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ತೀನಿ.
ಸೊ ನೋಡಿ 8 ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಬಿಗಿನರ್ಸ್ ಆಗಿದ್ದರೆ ಒಂದ್ಸರಿ ವಿಡಿಯೋ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ಡಿಸೈನ್ ಹೇಗೆ ಹಾಕಬೇಕು ಅನ್ನೋದು ಐಡಿಯಾ ಇರಲ್ಲ. ಅದಕ್ಕೋಸ್ಕರ ಆದಷ್ಟು ಟೈಮ್ ಕೊಟ್ಬಿಟ್ಟು ನೋಡಿ ಅಂತಲೇ ಹೇಳ್ತಾ ಇರೋದು. ಫ್ರೀ ಒಂದು 5 ನಿಮಿಷ ಟೈಮ್ ಕೊಟ್ಟರೆ ನಿಮಗೆ ತುಂಬ ಯೂಸ್ ಆಗುತ್ತೆ ಇದರಲ್ಲಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ಇಲ್ಲಿ 8 ಡಬಲ್ ಕ್ರೋಶ ಆದಮೇಲೆ ಒಂದು ಸ್ಮಾಲ್ ಸೈಜಲ್ಲಿರೋ ಗೋಲ್ಡನ್ ಬೀಡಿ ಇನ್ಸರ್ಟ್ ಮಾಡಿ ಮತ್ತೆ 8 ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಸೊ 8 ಡಬಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್ ಇದೆ ಅಲ್ವಾ, ಆ 4 ಚೈನ್ಗೆ ನಾನು ಲಾಕ್ ಮಾಡ್ಕೋತಾ ಇರೋದು. ಸೊ ಲಾಕ್ ಆದಮೇಲೆ ಮತ್ತೆ 4 ಚೈನ್ ಇರೋ ಕಡೆಗೆ 4 ಚೈನನ್ನು ಹಾಕ್ತಾಯಿದ್ದೀನಿ. ಸೊ ನೋಡಿ ನಮಗೆ ಈ ಥರ ಆರ್ಚ್ ಫಾರ್ಮ್ ಆಗುತ್ತೆ. ನಮಗೆ ತುಂಬ ಚೆನ್ನಾಗಿದೆ ಆರ್ಚು, ತುಂಬ ಚೆನ್ನಾಗಿ. ಇದ್ರ ಮೇಲೆ ನೀವು ಬೇಕು ಅನ್ನೋದಾದರೆ ಇನ್ನೂ ಬ್ರೈಡಲಾಗಿ ಮಾಡ್ಕೊಳ್ಳೋಕ್ಕೋಸ್ಕರನೂ ನೀವು ಬೀಡನ್ನು ಇನ್ಸರ್ಟ್ ಮಾಡ್ಬೋದು. ಬಟ್ ಅವ್ರು ಸಿಂಪಲಾಗಿ ಕೇಳಿರೋಕ್ಕೋಸ್ಕರ ನಾನು ಇದೇ ಥರ ಕಂಟಿನ್ಯೂ ಆಗಿ ಸೀರೆ ಫುಲ್ ಹಾಕ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಇದೇ ಥರ ಆರ್ಚ್ ಬರುತ್ತೆ. ಇಲ್ಲಿ ಯಾವುದೇ ಥರ ಕುಚ್ಚು ಏನೂ ಬರಲ್ಲ. ನಿಮಗೆ ಬೇಕು ಅನ್ನೋದಾದರೆ ನೀವು ಅಲ್ಲೇನು ಕುಚ್ಚು ಬಿಟ್ಟಿದ್ದೀನಲ್ವ ಪ್ಲೇಸು, ಆ ಪ್ಲೇಸಲ್ಲಿ 120 ಥ್ರೆಡನ್ನು ತೊಗೊಂಡ್ಬಿಟ್ಟು ನೀವು ಕುಚ್ಚನ್ನು ಆರಾಮಾಗಿ ಹಾಕ್ಬೋದು. ಸೊ ಇವತ್ತಿನ ಡಿಸೈನ್ಸ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.